ವಿಫಲವಾಗಿದೆ, ಅದನ್ನ ಹೇಳಿಕೊಟ್ಟಿದ್ದೀನಿ. ಇವತ್ತು ನಮ್ಮ ಸರ್ಕಾರ ಇದನ್ನೆಲ್ಲ ಅಂಕಿಅಂಶಗಳನ್ನು ಸಮರ್ಪಕವಾಗಿ ಕೊಟ್ಟು ನ್ಯಾಯ ಕೊಟ್ಟಿತ್ತು. ಇವತ್ತು ಅದೇ ಮಾನದಂಡದಲ್ಲಿ ಇದೇ ಸರ್ಕಾರ ಇವತ್ತು ನೀವು 17% ವರ್ಗೀಕರಣ ಮಾಡಿ ಅಂತೇಳಿ ಎನ್ ನಾಗಮೋಹನ್ ದಾಸ್ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದು, ಆ ಪ್ರಕಾರನೇ ಅವ್ರನ್ನೂ ಸಹ ವರ್ಗೀಕರಣ ಮಾಡಿದ್ದು. ಅದಾದ್ಮೇಲೆ ಈ ಸರ್ಕಾರ ಇವತ್ತು ವಿಫಲ ಆಗಿದೆ ಅಂತಾನೆ ನಾನು ಹೇಳಕ್ ಬಯಸ್ತೀನಿ. ಇನ್ನೊಂದು ಸರ್, ಈ ಅಲೆಮಾರಿ ಸಮುದಾಯಗಳಲ್ಲಿ ಇವತ್ತು ಅತಿ ಹಿಂದುಳಿದ ವರ್ಗ ಸಮುದಾಯ ಏನು ಉಲ್ಲೇಖ ಆಗಿದೆ ನಾಗಮೋಹನ್ ದಾಸ್ ಆಯೋಗದಲ್ಲಿ, ಒಂದು ದಕ್ಕಲಿಗ ಅಂತ ಒಂದು ಸಮುದಾಯ ಇದೆ ಸರ್. ಅವರು ಅಸ್ಪೃಶ್ಯರು. ಮಾದಿಗ ಸಮುದಾಯಗಳಲ್ಲಿ ಅವ್ರು ಮುಚ್ಕೊಳ್ಳಲ್ಲ. ಮಾದಿಗ ಸಮುದಾಯದವರೇ ಅವ್ರನ್ನ ಸಮಾಜದ ವ್ಯವಸ್ಥೆ ಮುಚ್ಕೊಳ್ಳೋದಕ್ಕೆ ಇವತ್ತು ಆ ಸಾಮಾಜಿಕ ಪಿಡುಗು ಇದೆ. ಆದ್ರೆ ದಕ್ಕಲಿಗ ಸಮುದಾಯದವರು ಮಾದಿಗ ಸಮುದಾಯರು ಮುಚ್ಕೊಳ್ಳಲ್ಲ. ಅಂತ ಅಗೋಚರ ಸಮುದಾಯ ಇವತ್ತು ಅಲೆಮಾರಿ ಸಮುದಾಯದವಲ್ಲ, ಅನ್ಸಿಯಬಲ್ ಕಮ್ಯುನಿಟೀಸ್. ಇವತ್ತು ಗಂಟಿಚೋರ್ ಅಂತ ಒಂದು ಸಮುದಾಯ ಇದೆ. ಎಂತ ಇವತ್ತು ಸಮಾಜದಲ್ಲಿ ಜಾತಿ ಹೇಳ್ಕೊಳಕ್ಕಾಗುತ್ತೆ ಸರ್? ಅವರು ಅಪರಾಧಿ ಬುಡಕಟ್ಟು ಹೆಸರು ಜಾತಿನಲ್ಲೇ ಸೂಚಕವಾಗಿದೆ, ಗಂಟಿಚೋರ್ ಅಂತ. ದಕ್ಕಲಿಗ ಎಷ್ಟು ಜನ ಇರಬಹುದು ಸರ್? 1,500,000 ಜನಸಂಖ್ಯೆ ಇದೆ ಸರ್, ಅಷ್ಟೇ ಇಡೀ ರಾಜ್ಯದಲ್ಲಿ. ಇವತ್ತು ಅವರು ಗಂಟಿಚೋರ್ ಅಂದ್ರೆ ಎಷ್ಟು ಜನ ಇದ್ದಾರೆ ಸರ್? ಅವರು ಒಂದು 17,000-18,000 ಜನಸಂಖ್ಯೆ ಇದೆ. ಗದಗ ಸುತ್ತಮುತ್ತದಲ್ಲಿದ್ದಾರೆ ಗಂಟಿಚೋರ್ ಸಮುದಾಯ. ಸುಡುಗಾಡ್ ಸಿದ್ಧ ಸಮುದಾಯ, ನನ್ನ ಸಮುದಾಯ 36,000 ಜನಸಂಖ್ಯೆ ಇದೆ. ಬುಡ್ಗ ಜಂಗಮ ಇದೆ, ಶಿಳ್ಳೆಕ್ಯಾತ್ರ ಇದ್ದಾರೆ, ಇವತ್ತು ದೊಂಬ್ರು ಇದ್ದಾರೆ. ಇವತ್ತು ಏನು ದೊಂಬ್ರಾಟ ಅಂತೇಳಿ ನಾವು ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತೀವಲ್ಲ, ಆ ಸಮುದಾಯಕ್ಕೆ ಒಂದು ರೀತಿ ಅವಮಾನ ಒಂದು ಸೂಚಕವಾದಂತಹ ಹಿನ್ನೆಲೆ ಇತಿಹಾಸ ಇದೆ. ನಾವು ಸರಾಗವಾಗಿ ಹೇಳ್ತೀವಿ, ಎಷ್ಟು ಅವಮಾನ ಆಗುತ್ತೆ ಸಮುದಾಯಗಳಿಗೆ. ಒಂದು ಒಳ್ಳೆ ರೀತಿ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ದೊಂಬರಾಟ ಆಡಬೇಡ ಅಂತ ಅಂದಾಗ ಆ ಸಮುದಾಯ ಯಾವ ರೀತಿ ನೋವಾಗುತ್ತೆ ಸರ್? ಈ ರೀತಿ ಇವತ್ತು ಸರ್ಕಸ್ ಮಾಡ್ಕೊಂಡು ಬರ್ತಿರೋ ಅಂತ ದೊಂಬ್ರು ಸಮುದಾಯ, ಇವತ್ತು ಶಿಳ್ಳೆಕ್ಯಾದ್ರ ಸಮುದಾಯ, ಇವತ್ತು ಮುಕ್ರಿ ಸಮುದಾಯ ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಪಂಬದ ಸಮುದಾಯ ಇದೆ. ಇವತ್ತು ಸಾಕಷ್ಟು ಅವರೆಲ್ಲರನ್ನು ಅಲಮಾರಿಗಳು ಅಂತ ಸೇರಿಸಿ 59 ಜಾತಿಗಳನ್ನು ಆಯ್ಕೆ ಮಾಡಿ ಅದನ್ನ ಬೋವಿ ಲಂಬಾಣಿಗಳ ಜೊತೆ ಸೇರಿಸಿ ಅವರಿಗೆ ಕೊಟ್ಟಂತದ್ದು ಎ ಗುಂಪು ಮೊದಲನೇ ಆದ್ಯತೆ, ಮೊದಲನೇ ಪ್ರಾತಿನಿಧ್ಯದಲ್ಲಿ ಎ ಗುಂಪು 1% ಕೊಟ್ಟಿದ್ರು. ಇವತ್ತು ತೆಲಂಗಾಣದಲ್ಲೂ ಕೊಟ್ಟಿದ್ದಾರೆ ಸರ್ ಇದೇ ಅಲೆಮಾರಿಗಳಿಗೆ, ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಸರ್. ಇವ್ರು ಯಾಕೆ ಸರ್ ತಗೊಂಡೋಗ್ಬಿಟ್ಟು ಇನ್ನು ಬಲಾಢ್ಯ ಸಮುದಾಯಗಳಿಗೆ ಮೆಚ್ಚೋದಕ್ಕೋಸ್ಕರ ದೊಡ್ಡ ಸಮುದಾಯ ಸುಧಾರಿತ ಸಮುದಾಯ? ನೀವು ಪ್ರಶಾಂತ್ ಹುಬ್ಳಿ ಧಾರವಾಡದವರು, ನಿಮ್ಮ ಧಾರವಾಡ ಪೇಡಕ್ಕೆ ವರ್ಲ್ಡ್ ಹೆರಿಟೇಜ್ ಮಾನ್ಯತೆ ತಂದು ಕೊಟ್ಟರಲ್ಲ, ಅವ್ರು ಯಾರು ಕೊಟ್ಟ? ಧನ್ಗಾರ್ ಗೌಳಿಗಳು ಅಂತ. ಅವ್ರು ಕಾಡಿನಲ್ಲಿ ಅಲ್ದಾಡೋ ಎಮ್ಮೆಗಳಿಂದ ಹಾಲು ತೆಗೆದುಬಿಟ್ಟು ಆ ಹಾಲಿನಿಂದ ಧಾರವಾಡ ಪೇಡಕ್ಕೆ ವಿಶೇಷ ಸ್ವಾದ ಬಂತು. ಧನಗಾರ ಗೌಳಿ ಅನ್ನೋ ಹೆಸರೇ ಸರ್ಕಾರದಲ್ಲಿ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರದಲ್ಲಿರೋರಿಗೆ. ಅವ್ರ ಮಕ್ಕಳಿಗೆ ಯಾವ ಸೌಲಭ್ಯ ಸಿಕ್ಕಿಲ್ಲ, ಯಾಕಂದ್ರೆ ಅನೇಕ ಆಯೋಗಗಳನ್ನು ಗುರುತಿಸಲಿಲ್ಲ ಸರ್. ಈ ಸಣ್ಣ ಸಮುದಾಯಗಳು ಇವತ್ತು ಹೊಟ್ಟೆ ಪಾಡಿಗೋಸ್ಕರ ಇವತ್ತು ಪಾದರಕ್ಷೆ ಇಲ್ದಲೆ ಇವತ್ತು ಹಿಂದೂ ಸಂಸ್ಕೃತಿ ಸಂಪ್ರದಾಯ ವೇಷಭೂಷಣಗಳ ಮೂಲಕ ಅವರ ಕಲೆ ಒಂದು ವಿಭಿನ್ನವಾದಂಥ ಸಂಸ್ಕೃತಿ ಇವತ್ತು ಕಾಪಾಡಿಕೊಂಡು ಇವತ್ತು ರಾಮ ಲಕ್ಷ್ಮಣ ಸೀತೆ ಇವತ್ತು ಶಿವನ ವೇಷಭೂಷಣಗಳು ಹಾಕೊಂಡು ಹಲವಾರು ಸಮುದಾಯಗಳು ಇವತ್ತು ಚನ್ನದಾಸ ಸಮುದಾಯದ ಗೋವಿಂದ ವೆಂಕಟಸ್ವಾಮಿ ಸ್ವಾಮಿನ ಆರಾಧನೆ ಮಾಡುವಂಥ ಗೋವಿಂದ ಗೋವಿಂದ ಅಂತ ನೀವು ಕೇಳಿದಿರ. ಇವತ್ತು ಆ ಥರ ಸಮುದಾಯಗಳೆಲ್ಲ ಇವತ್ತು 59 ಸಮುದಾಯಗಳಲ್ಲಿದೆ. ಇವ್ರಿಗೆ ಏನಾಗಬೇಕು, ಇವ್ರು ಯಾವ ರೀತಿ ಬದುಕು ಕಟ್ಕೋಬೇಕು? ಇಷ್ಟು ವರ್ಷ ಆದ್ರೂ ಅವ್ರಿಗೆ ಸಮಾಜದ ಮುಖ್ಯವಾಹಿನಿಗೆ ಬಂದಿಲ್ಲ. ಇನ್ನು ಮತ್ತೆ ಸಿ ಗುಂಪಿಗೆ ಹೋದ್ರೆ ಈ ರೋಸ್ಟರ್ ಬಿಂದುನಲ್ಲಿ ಅವರಿಗೆ ಕೆಲಸ ಸಿಗುತ್ತಾ ಸರ್? ಈ ಸಿ ಗುಂಪಲ್ಲಿರೋಂಥ ಸಮುದಾಯಗಳಿಗೆ ಕೆಲಸ ಸಿಗಬೇಕು ಅಂತಂದ್ರೆ 30-40 ವರ್ಷ 50 ವರ್ಷ ಕಾಯಬೇಕು ಸರ್. ಈ ಪೀಳಿಗೆ ಸತ್ತೋಗ್ಬಿಡುತ್ತೆ. ಆ ರೀತಿ ಅನ್ಯಾಯ ಮಾಡಿದೆ ಈ ಸರ್ಕಾರ. ಇವತ್ತು ಯಾರಿಗೂ ಒಳ್ಳೇದು ಮಾಡಿಲ್ಲ ಸರ್. ಎ ಗುಂಪಲ್ಲಿ ಕೊಟ್ಟರಂತ ನನ್ನ ಮಾದಿಗ ಸಮುದಾಯಕ್ಕೂ ಅನ್ಯಾಯ ಮಾಡಿದೆ ಇವರು. ಸಂತೋಷ ಅಂತ ಇಲ್ಲ 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 ಇನ್ನು ನಾನು ಈ ವಿಚಾರದಲ್ಲಿ ಅವ್ರನ್ನ ಒಪ್ಪೋದಿಲ್ಲ. ಇಷ್ಟು ವರ್ಷ ಬರೀ ನಾವು ಉದ್ಯೋಗ, ಶಿಕ್ಷಣ, ಶೈಕ್ಷಣಿಕ ಎಲ್ಲ ರಂಗಗಳು ಕೂಡ ನಾವು ವಿಫಲರಾಗಿದ್ದೀವಿ. ಸರ್ಕಾರದಲ್ಲಿ ಪಡೆಯೋದಕ್ಕೆ ವಿಫಲರಾಗಿದ್ದೀವಿ. ಇಂಥ ಒಂದು ಯಾರು ಒಂದು ಪಾಲು ತೊಗೊಳ್ತಿದ್ದಂಥದ್ದನ್ನು ಈಗ ಸಿದ್ದರಾಮಯ್ಯ ಸಾಹೇಬರು 5.25 ಮಾಡಿದ ಪರಿಣಾಮ ನಮ್ಗೆ ಅಟ್ಲೀಸ್ಟ್ ನಾವು 6% ಸಿಗಬೇಕಾಗಿತ್ತು ಸಾಮಾಜಿಕವಾಗಿ. ಅದರ 5.25 ಇಲ್ಲಾಂದರೆ ನಾವು ಇನ್ನೂ 50 ವರ್ಷ ಮತ್ತೆ ಮುಂದಕ್ಕೆ ಹೋಗ್ಬೇಕಾಗಿತ್ತು. ನಾವು ಯಾವ ಉದ್ಯೋಗ ತೊಗೊಳ್ಳಿ, ನಮ್ಗೆ ಅಲ್ಲಿ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನಮಗೆ ನೀವು ಅಲ್ಲೆಲ್ಲ ನೀವು ಡಿಗ್ರಿ ಮಾಡಿರೋ ಹುಡುಗ ಪೌರ ಕಾರ್ಮಿಕ ಉದ್ಯೋಗ ಹೋಗ್ತಾನೆ, ಸ್ವಚ್ಛತಾ ಕಾರ್ಮಿಕ. ಯಾಕಂದರೆ ಸರ್ಕಾರ ಉದ್ಯೋಗ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ, ಇನ್ಯಾರೋ ತೊಗೊತಾ ಇದ್ದಾರೆ ಅಲ್ಲಿ. ಇವತ್ತು ನೋಡಿ ಸರ್, ಬೇಕಾದ್ರೆ ಕಂಪೇರ್ ಮಾಡಿ ನೀವು BBMPದಲ್ಲಿ PUC ಮಾಡಿರ್ತಕ್ಕಂಥವನು, ಡಿಗ್ರಿ ಮಾಡಿರ್ತಕ್ಕಂಥವನು ಉದ್ಯೋಗದಲ್ಲಿ ನಮ್ಮ ಜನಾಂಗದವರು ಭಾಳಷ್ಟು ಜನ ಅಲ್ಲಿ ಉದ್ಯೋಗ ಅದಕ್ಕಂತಲೇ ಅರ್ಜಿ ಆಗ್ತಾ ಇದ್ದಾರೆ. ಯಾಕಂದರೆ ಬೇರೆ ವಿಧಿ ಇಲ್ಲ ಅವನಿಗೆ. ಈ ಥರ ವ್ಯವಸ್ಥೆ ಇವತ್ತು 5.25% ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರೋದು. ಯಾಕಂದರೆ ಹಿಂದೆ ಎಲ್ಲ ವರದಿಗಳು ಕೊಟ್ಟಿದೆ ಇದೇ ಸರ್ಕಾರ. BJP ಸರ್ಕಾರನೂ ವರದಿ ತರಿಸ್ಕೊಂಡು ಅವನೂರು ವರದಿ ಆಗಲಿ, ಏನು ನಾಗಮೋಹನ್ ಇದು AJ ಸದಾಶಿವ ಆಯೋಗ ವರದಿ ಆಗಿರಲಿ, ಮತ್ತು ನಾಗಮೋಹನ್ ದಾಸ್ ವರದಿ ಆಗಲಿ, ಮತ್ತು ಮಾಧುಸ್ವಾಮಿ ವರದಿ, ಎಲ್ಲ ವರದಿಗಳು ಕೂಡ ನಮ್ಮ ಪರವಾಗಿ ಕೊಟ್ಟಿದೆ. ಈ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಇವ್ರಿಗೆ ಕೊಡಲೇಬೇಕು. ಆಂಧ್ರದಲ್ಲಿ ಈಗಾಗಲೇ 20 ವರ್ಷದಿಂದ ಏನು ಚಂದ್ರಬಾಬು ನಾಯ್ಡು ಅವರು ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ಅಲ್ಲಿ ಕೊಟ್ಟಿದ್ದಾಗ ಬಸವರಾಜ್, ನಿಮಗೆ ಬಸವರಾಜ ಬೊಮ್ಮಾಯಿ ಸರ್ಕಾರ 6% ಎಡಗೈನವ್ರಿಗೆ, 5.5% ಬಲಗೈನವ್ರಿಗೆ, 4.5% ಬಂಜಾರ, ಕೊರ್ಮ ಮತ್ತು ಬೋವಿಗಳಿಗೆ, 1% ಅಲಮಾರಿಗಳು.
ಆ ವರ್ಗೀಕರಣವನ್ನು ನಾಗಮೋಹನ್ ದಾಸ್ ಆಯೋಗ ಕೂಡ ಎತ್ತಿ ಹಿಡಿದಿತ್ತು. ಹೌದು, ನಾಗಮೋಹನ್ ದಾಸ್ ಸಾಹೇಬ್. ಏನಾಗ್ಬಿಡ್ತು, ಪ್ರತಿಷ್ಠೆ ಪ್ರಶ್ನೆ ಆಗ್ಬಿಡ್ತು. ಅರೆ ಇದ್ದಕ್ಕಿಂತ ಖರ್ಗೆ, ಪರಮೇಶ್ವರ, ಮಹಾದೇವಪ್ಪ ಈ ಥರ ವರ್ಚಸ್ವಿ ನಾಯಕರು ತಮ್ಮ ಜನಾಂಗ 0.5% ಕಡಿಮೆ ಆಗ್ಬಿಡ್ತಲ್ಲ ಎಡಗೈನವ್ರಿಗಿಂತ. ಇದು ಶುರುವಾಗಿದ್ದಲ್ಲಿ ನಿಜವಾಗ್ಲೂ ಅದೊಂಥರ ಪ್ರತಿಷ್ಠೆ ಬಡದಾಟದಲ್ಲಿ ಸಮುದಾಯಗಳು ಸಂಖ್ಯೆಯ ದೃಷ್ಟಿಯಿಂದ ಎಡಗೈ ಬಲಗೈ ಎಷ್ಟೆಷ್ಟಿದ್ದಾರೆ? ಎಡಗೈ ಜಾಸ್ತಿ ಇದ್ದಾರೆ, ಎಡಗೈ ಬಲಗೈಗಿಂತ ಜಾಸ್ತಿ ಸೊ ಪ್ಯೂರ್ಲಿ ಸಂಖ್ಯೆಯನ್ನ ನೋಡುವುದಕ್ಕೆ ಹೋದ್ರೂ ಎಡಗೈನವರಿಗೆ ಜಾಸ್ತಿ 36 ಲಕ್ಷ ಜನಸಂಖ್ಯೆ ಎಡಗೈ ಸಮುದಾಯ ಇದೆ ಸರ್. 19 ಸಮುದಾಯಗಳು. ಇನ್ನ ಬಲಗೈ ಸಮುದಾಯ, ವಲಯ ಸಂಬಂಧಿತ ಸಮುದಾಯಗಳು, ಅವರು 19 ಸಮುದಾಯಗಳಿದೆ. ಅವರು ಸಹ 34 ಲಕ್ಷ ಜನಸಂಖ್ಯೆ ಇದೆ. 29 ಲಕ್ಷ ಜನಸಂಖ್ಯೆ ಕೊರ್ಚಾ, ಕುರ್ಮಾ, ಲಂಬಾಣಿ, ಬೋವಿ, ಕೊಲಂಬೋ ಸಮುದಾಯಗಳು ಅಂತ ಕರೀತಾರೆ, ಅವ್ರದ್ದಿದೆ. ಇನ್ನು 5.25 ಲಕ್ಷ ಜನಸಂಖ್ಯೆ ನಮ್ಮ ಅಲೆಮಾರಿ 59 ಸಮುದಾಯಗಳಿದೆ. ಸೊ ಇಲ್ಲಿ ಮೋಹನ್ ರಾಜ್ ಅವರೇ ಏನು ಹೇಳೋದಕ್ಕೆ ಬಯಸ್ತಿದ್ರಿ ತಾವು? ಸರ್ ಈಗ ಎಲ್ಲರೂ ಅವರವರ ಸಮುದಾಯದ ಪರವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್, ನಾವು ಎಲ್ಲರೂ ಊಟ ಮಾಡಿದ ಎಲೆ ಎತ್ತುವಂತ ಕೆಲಸನೇ ನಮ್ದೀಗ. ನಮಗೆ ನಮ್ಮ ಪರವಾಗಿ ಯಾರು ಮಾತಾಡೋರಿಲ್ಲ, ನಮ್ಮ ಅಳಲ್ನ ಕೇಳೋರಿಲ್ಲ. ಏನು 75 ವರ್ಷದಿಂದ ನಮ್ಮ ಸಮುದಾಯದಲ್ಲಿ ಯಾವುದೇ ಒಬ್ಬ ರಾಜಕೀಯ ಪ್ರತಿನಿಧಿ ಇಲ್ಲ, ಯಾವುದೇ ಒಂದು ಹೈಯರ್ ಪೋಸ್ಟಲ್ಲಿರೋ ಅಧಿಕಾರಿಗಳು ಇಲ್ಲ. ಈ ಸಮುದಾಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಯಾವುದೇ ಸರ್ಕಾರಗಳು ಸಹ ಈ ಒಬ್ಬ ಸಾಮಾನ್ಯ ಒಬ್ಬ ಏನದು ವಿಧಾನ ಪರಿಷತ್ಗೂ ಸಹ ನೇಮಕ ಮಾಡುವಷ್ಟು ಕನಿಷ್ಠ ಕಾಳಜಿ ಇಲ್ಲದೆ ಇರ್ತಕ್ಕಂಥ ರಾಜಕಾರಣಿಗಳು ಆ ಎಲ್ಲ ಜಾತಿಗಳಲ್ಲೂ ಮಂತ್ರಿಗಳಿದ್ದಾರೆ, MLA ಗಳಿದ್ದಾರೆ. ಅವ್ರವ್ರ ಜಾತಿಗಳು ಮಾತ್ರ ನೋಡ್ಕೊಳ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿದ್ರಿ, ನೀವೆಲ್ಲ ಮುಂದುವರೆದರು, ಅದು ಯಾರು ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಅವ್ರಿಗೆ 1% ಬಿಟ್ಕೊಡಿ ಅಂತ. ನಮಗೆ ಏನೂ ಇಲ್ಲ, ನಾವೇ ತಿರ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿಂದ್ರು ಅನ್ನೋ ಥರ ನಮ್ಮ ಹತ್ರ ಕಿತ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ. ಎಲ್ಲರೂ ರಾಜಕೀಯವಾಗಿ ಬೆಳೆದಿದ್ದಾರೆ, ಹಣ ಮಾಡಿದ್ದಾರೆ, ಅಧಿಕಾರ ಹಿಡ್ದಿದ್ದಾರೆ. ಅವ್ರ ಹತ್ರ ಇರೋದು ಅವರು ನಮಗೆ ಬಿಟ್ಕೊಡ್ಬೇಕು. ನಮ್ಮ ಹತ್ರ ಏನೂ ಇಲ್ಲ, ನಾವು ಬರೀ ಕೈಯಲ್ಲಿರೋರು, ಊರೂರು ಅಲಿಯಂತ ಜನ. ನಮಗೆ ಒಂದು ತುತ್ತನ್ನ ಜಾಸ್ತಿ ಕೊಡಬೇಕೇ ಹೊರತು ನಮ್ಮ ತುತ್ತನ್ನ ಅವ್ರು ಕಿತ್ಕೊಳ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಅಂಕಿಅಂಶ ಸಮೇತ ರಾಜ್ಯ ಸರ್ಕಾರ ಅದನ್ನ ಒಂದು ಶ್ವೇತಪತ್ರ ಹೊರಡಿಸ್ಲಿ. ಯಾರು ಅಧಿಕಾರಿಗಳು ಜಾಸ್ತಿ ಇದ್ದಾರೆ, ಜಮೀನು ಜಾಸ್ತಿ ಇದೆ, ಮತ್ತೆ ಯಾರು ಇದುವರೆಗೆ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಯಾರು ಮುಂದುವರೆದಿದ್ದಾರೆ, ಮತ್ತೆ ಶೈಕ್ಷಣಿಕವಾಗಿ ಯಾರು ಮುಂದುವರೆದಿದ್ದಾರೆ. ಮಾತಾಡಿದ್ರಲ್ಲ ಇನ್ ಪ್ರಿನ್ಸಿಪಲ್ ಅದಕ್ಕೆ ನನ್ನ ವಿರೋಧ ಇದೆ. ಮೋಹನ್ ರಾಜ್ ಅವರು ತಾವು ಮಾತಾಡಿದ್ರಲ್ಲ, ಯಾವ ಜಾತಿಯವರು ರಾಜಕಾರಣಿಗಳಾಗಿದ್ದಾರೆ ಅವ್ರವ್ರ ಜಾತಿಯವರು ಅವ್ರವ್ರು ನೋಡ್ಕೊಳ್ತಾರೆ ಅಂತ. ಅದು ಪ್ರಜಾಪ್ರಭುತ್ವದ ಆಶಯ ಅಲ್ಲ. ಅದು ಒಂದು ಕ್ಷೇತ್ರಕ್ಕೊಬ್ಬ MLA ಆಗಿದ್ದಾನೆ ಅಂದ್ರೆ ಆತ ಎಲ್ಲರಿಗೂ ಆಗ್ತಾ ಇರೋದು ಹಾಗೆ ಅಂತಂದ್ರೆ ಅಂದ್ರೆ ನಾವು ಸಂವಿಧಾನವನ್ನು ಯಾರು ವಿರೋಧಿಸ್ತಾರೆ, ಸಂವಿಧಾನಕ್ಕೆ ಯಾರು ಬೆಂಕಿ ಇಟ್ಟರು ಅಂತ ಮಾತಾಡ್ತೀವಿ. ಇನ್ ಪ್ರಿನ್ಸಿಪಲ್ ಹಿಂಗೆ ಅಲ್ವಾ ಬೆಂಕಿ ಇಟ್ಟಂಗಾಗೋದು. ಒಂದು ಜಾತಿಯಿಂದ ಒಬ್ಬ ಜನಪ್ರತಿನಿಧಿ ಆದವನು ತನ್ನ ಜಾತಿಯನ್ನು ತಾನು ನೋಡ್ಕೋತಾರಂತೆ, ಅವನು ತನ್ನ ಜಾತಿಯವ್ರ ಪರವಾಗಿ ಹೋರಾಡ್ತಾನಂತೆ. ಇದೇನಾ ಪ್ರಜಾಪ್ರಭುತ್ವ ಅಂತಂದ್ರೆ? ಅಂಬೇಡ್ಕರ್ ಇದನ್ನು ಬಯಸಿದ್ರು. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಯಾವುದೇ ಒಂದು ತುಳಿತಕ್ಕೊಳಗಾದಂತ, ತನ್ನ ಇರುವಿಕೆಯನ್ನೇ ಗುರುತಿಸಿಕೊಳ್ಳಲಾಗದಂತ ಸಮುದಾಯಗಳ ಬಗ್ಗೆ ಯಾರು ಮಾತಾಡಿಲ್ಲ. ನಮ್ಮ ಬದುಕು ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಕಾಳಜಿ ಇಲ್ಲ ಸರ್. ಯಾವ ಎಂಪರಿಕಲ್ ಡಾಟಾನೇ ಇಲ್ಲ ಅವ್ರ ಹತ್ರ. ನಾವು ಇರ್ಲಿಕ್ಕೆ ಮನೆ ಇಲ್ಲ, ಉಳ್ಲಿಕ್ಕೆ ಜಮೀನಿಲ್ಲ, ಎಂತೆಂತ ಕಷ್ಟದಲ್ಲಿದ್ದಾರೆ ಈ ಸಮುದಾಯಗಳನ್ನ ನೋಡ್ಲಿಕ್ಕೆ ಯಾವ ಸರ್ಕಾರಗಳು ಕಾಳಜಿ ಕೊಡ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.